ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಅವನ ಮಾತು ಪೂರ್ತಿಯಾಗೋ ಮುನ್ನವೇ, ಅಣ್ಣ ಏನಾಯ್ತು ನಿಮಗೆ, ಇದೆಲ್ಲ ಹೇಗಾಯ್ತು, ನೀವು ವಿಷ ತಗೊಂಡ್ರಾ, ವಿಚಾರ ಗೊತ್ತಾಯ್ತು, ತುಂಬಾ ನೋವಾಯ್ತು, ಅದಕ್ಕೆ ನಾನು ನನ್ನ ಮಗಳು ಇಬ್ರು ಬಂದ್ವಿ ಎಂದು ಹೇಳ್ತಾ ಬಂದಿದ್ಲು ಸರಿತಾ. ಅವರನ್ನ ನೋಡಿದ ಋಷಿ, ಆಂಟಿ ನಿಮಗೆ ಯಾರು ವಿಚಾರ ಹೇಳಿದ್ರು, ಡ್ಯಾಡಿಗೆ ಈ ರೀತಿ ಆಗಿದೆ ಅಂತ ಎಂದ. ಯಾಕಪ್ಪ ಋಷಿ, ನಿಂಗೇನು ಗೊತ್ತಿಲ್ವಾ, ಬೆಂಗಳೂರಿನ 50% ಆಸ್ಪತ್ರೆಗೆ ನಾವು ಮೆಂಬರ್ಶಿಪ್ ಆಗಿದ್ದೀವಿ. ಸಿಟಿ ಆಸ್ಪತ್ರೆ, ಆ್ಯಪಲ್ ಆಸ್ಪತ್ರೆ, ನಂದನ್ ಆಸ್ಪತ್ರೆ, ಅಷ್ಟೇ ಯಾಕೆ ವೈದೇಹಿ ಆಸ್ಪತ್ರೆಯಲ್ಲೂ ನಾವು ದಾನ ಧರ್ಮ ಮಾಡ್ತೀವಪ್ಪ. ಎಲ್ಲ ವಿಚಾರ ಗೊತ್ತಾಗುತ್ತೆ, ನಮ್ಮವ್ರ ಬಗ್ಗೆ ಗೊತ್ತಾಗದೇ ಇರುತ್ತಾ ಹೇಳು ಎಂದಳು. ತಕ್ಷಣ ಋಷಿ ಹಾಗೂ ಟಿವಿ ಕಿವಿ ಚುರುಕಾಯಿತು. ವೈದೇಹಿ ಆಸ್ಪತ್ರೆಯಲ್ಲೂ ನಾವು ಮೆಂಬರ್ಶಿಪ್ ಆಗಿದ್ದೀವಿ ಎಂದಿದ್ದು ಕೇಳಿ ಇಬ್ಬರು ಒಬ್ರನ್ನೊಬ್ರು ನೋಡಿಕೊಂಡ್ರು. ಥ್ಯಾಂಕ್ಸ್ ಆಂಟಿ ಬಂದಿದ್ದಕ್ಕೆ ಎನ್ನುವ ಋಷಿ, ಡ್ಯಾಡಿ ಡಿಸ್ಚಾರ್ಜ್ ಮುಗಿಸ್ಕೊಳ್ಳಿ, ಮಿಕ್ಕಿದ್ದು ಮನೆಗೆ ಹೋಗಿ ಮಾತಾಡೋಣ ಎಂದರೆ ಇಲ್ಲಿಯವರೆಗೂ ಸುಮ್ಮನಿದ್ದ ನಾರಾಯಣೀಗ ಬಾಯಿ ತೆರೆದರು. ಮನೆಗೆ ಹೋಗಿ ಮಾತಾಡೋದು ಏನಿದೆ ಋಷಿ, ಮೌಲ್ಯಗೆ ಡೈವೋರ್ಸ್ ಕೊಡು ಎಂದು ನೆಲ ನೋಡುತ್ತಾ ಹೇಳಿದರು. ಇಲ್ಲಿವರೆಗೂ ಸೈಲೆಂಟ್ ಆಗಿದ್ದ ನಾರಾಯಣ್ ಯಾವಾಗ ಸರಿತಾ ಮತ್ತವಳ ಮಗಳು ಬಂದಾಗ ಬಾಯಿ ತೆರೆದ್ರೋ ಋಷಿ ಹಾಗೂ ತ್ರಿಶೂಲ್ ಇಬ್ಬರಿಗೂ ವಿಚಿತ್ರ ಅನ್ನಿಸ್ತು. ತ್ರಿಶೂಲ್ ಋಷಿಗೆ ಹೌದೆನ್ನುವಂತೆ ತಲೆ ಆಡಿಸಲು ಸನ್ನೆ ಮಾಡಿದ್ದ. ಡ್ಯಾಡಿ ಡೈವೋರ್ಸ್ ಕೊಡೋವರೆಗಾದರೂ ಅವಳು ನಮ್ಮ ಮನೇಲಿ ಇರಲಿನಾ ಇಲ್ಲ ಎಂದು ಋಷಿ ಹೇಳುವಾಗ, ಋಷಭ್ ಅಕ್ಕ ಮತ್ತು ತ್ರಿಶೂಲ್ ಮದುವೆ ಆಗೋವರೆಗೂ ದಯಮಾಡಿ ನಾನು ನಿಮ್ಮ ಜೊತೆಗೆ ಇರೋ ಅವಕಾಶ ಮಾಡಿಕೊಡಿ ಎಂದು ನೇರವಾಗಿ ಎಲ್ಲರ ಮುಂದೆ ಕೇಳಿದ್ಲು ಮೌಲ್ಯ. ನಾರಾಯಣ್ ಸರಿತಾ ಮುಖ ನೋಡ್ದ. ಅವಳು ಮೌಲ್ಯನ ನೋಡಿ, ಮೌಲ್ಯ ಅಂದರೆ ಏನಮ್ಮ ಅರ್ಥ, ಇಲ್ಲಿ ಏನಾಗ್ತಿದೆ, ನೀನು ಕೂಡ ಡೈವೋರ್ಸ್ ಕೊಡೋದಕ್ಕೆ ಒಪ್ಕೊಂಡ್ಯಾ ಮಗಳೇ, ಕೂತ್ ಮಾತಾಡಿ ಬಗೆಹರಿಸ್ಕೊಳ್ಬಹುದಲ್ವಾ ಎಂದು. ಹಾಗೆ ಶ್ರೇಯಾ ಕಡೆ ನೋಡಿ, ಶ್ರೇಯಾ ನೀನಾದರೂ ಬುದ್ಧಿ ಹೇಳೋದಲ್ವೇ, ನಿನ್ನ ತಂಗಿ ಲೈಫ್ ಹಾಳಾಗ್ತಿದೆ ಅನ್ನಿಸ್ತಿಲ್ವಾ ನಿನಗೆ, ಅದಿರಲಿ ನೀನು ಎರಡೇ ಮದುವೆ ಆಗ್ತಿದ್ಯಾ, ಬಿಟ್ಟೋದ ಗಂಡ ಬರಲಿಲ್ವಾ, ಡೈವೋರ್ಸ್ ಆಯಿತಾ ನಿನಗೆ ಎಂದು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡುವಾಗ, ಡೈವೋರ್ಸ್ ಆಗಿಲ್ಲ ಅಂದರೆ ನೀವು ಕೊಡಿಸ್ತೀರಾ, ಎರಡನೇ ಮದುವೆ ಆದರೆ ನೀವು ಮದುವೆಗೆ ಬರಲ್ವಾ, ಭೂಲೋಕ ಬಿಟ್ಟೋದವನ ಪರಲೋಕಕ್ಕೆ ಹೋಗಿ ಕರ್ಕೊಂಡು ಬರ್ತೀರಾ ಸರಿತಾ ಅವರೇ ಎಂದು ಪ್ರಶ್ನೆ ಮಾಡ್ತಾ ಗುರಾಯಿಸಿದ ತ್ರಿಶೂಲ್. ನೀವು ಎಂದು ಅಚ್ಚರಿಯಾಗಿ ನೋಡುವಾಗ, ಶ್ರೇಯಾ ಬಾವಿಗಂಡ ಎಂದ. ಅದು ಹಾಗಲ್ಲ, ಶ್ರೇಯಾ ಬದುಕಲ್ಲಿ ಏನಾಗಿದೆಯೋ ನಂಗೆ ಗೊತ್ತಿಲ್ಲ, ಅದಕ್ಕೆ ಈಗ ವಿಚಾರಿಸ್ದೆ ಅಷ್ಟೇ ಎಂದು ನಕ್ಕಾಗ, ಬೇರೆಯವರ ಬದುಕಿನ ಮೇಲೆ ಬೇಡವರಿಗೆಲ್ಲ ಚಿಂತೆ, ನೀವು ನಿಮ್ಮ ಬಗ್ಗೆ ಚಿಂತೆ ಮಾಡಿ, ನಾನು ಶ್ರೇಯಾ ಬಗ್ಗೆ ಚಿಂತೆ ಮಾಡೋಕ್ಕೆ, ಚಿಂತೆ ಓಡಿಸೋಕೆ ನಮಗೆ ಗೊತ್ತಿದೆ ಎಂದು ಹೇಳಲು, ಸರಿ ಆಯಿತು, ಸರಿ ನಾನು ಹೊರಡ್ತೀನಿ ಎಂದು ಅಲ್ಲಿಂದ ಮಗಳನ್ನು ಕರ್ಕೊಂಡು ಹೊರಟಳು ಸರಿತಾ. ಡ್ಯಾಡಿ ಎಂದು ಋಷಿ ಮತ್ತೇನೋ ಹೇಳೋ ಮುನ್ನವೇ, ಮೌಲ್ಯ ಅವಳ ಅಕ್ಕನ ಮದುವೆ ಮುಗಿಯೋವರೆಗೂ ನಮ್ಮ ಮನೆಯಲ್ಲೇ ಇರಲಿ ಅವಳು, ಆಮೇಲೆ ಖಂಡಿತವಾಗಿಯೂ ಅವಳಿರೋದಕ್ಕೆ ಅವಕಾಶ ಇಲ್ಲ ಎಂದು ಬಿಟ್ಟರು ನಾರಾಯಣ್. ಅವ್ರ ಮಾತಿಗೂ ಅವರ ಮುಖದ ಭಾವನೆಗೂ ಹೋಲಿಕೆ ಇರಲಿಲ್ಲ. ಮೌಲ್ಯ ಮನಸ್ಸು ತುಂಬಿ ಬಂದಂತೆ ಥ್ಯಾಂಕ್ಸ್ ಮಾವ ಎಂದಳು. ಶ್ರೇಯಾ ತ್ರಿಶೂಲ್ ಇಬ್ಬರು ಮುಖ ಮುಖ ನೋಡಿಕೊಂಡ್ರು. ಋಷಿ ತನ್ನ ತಂದೆನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಬಂದಿದ್ದ. ನಾರಾಯಣ್ ಮಾತ್ರ ಹಿಂದಿನ ರೀತಿ ಇರಲಿಲ್ಲ, ಸಿಕ್ಕಾಪಟ್ಟೆ ಮಂಕಾಗಿದ್ರು. ಊಟದ ತಿಂಡಿ ಕಡೆಗೆಲ್ಲ ಆಸಕ್ತಿ ಇಲ್ಲ. ಮೌಲ್ಯನ ಮನೆ ಬಿಟ್ಟು ಹೋಗು ಎಂದರೂ ಅವ್ರಿಗೆ ಯಾಕೂ ಸಮಾಧಾನ ಇಲ್ಲ. ತಾನು ಒಂಟಿಯಾಗಿ ಇರುವೆನೆಂದು ರೂಮಲ್ಲಿ ತಮ್ಮ ಪಾಡಿಗೆ ತಾವು ಇರ್ತಿದ್ರು. ಅವ್ರ ನಡುವೆ ಏನಾಗ್ತಿದೆ ಎಂದೇ ಯಾರಿಗೂ ಅರ್ಥ ಆಗ್ತಿಲ್ಲ. ಅದೇ ದಿನ ಸಂಜೆ ಋಷಭ್ ಮೌಲ್ಯಗೆ ಎಲ್ಲ ಹೇಳಿ ಈ ನಾಟಕ ಮಾಡ್ಬೋದಿತ್ತಲ್ವಾ ಶ್ರೇಯಾ ಕೇಳಲು, ಇಲ್ಲ ಶ್ರೇಯಾ, ಮೌಲ್ಯ ಬಾಯಲ್ಲಿ ಗುಟ್ಟು ಅಂತ ಏನೂ ಉಳಿಯಲ್ಲ, ಅದಕ್ಕೆ ನಾವು ಅಂದ್ಕೊಂಡು ಹಾಗೆ ಎಲ್ಲ ಆಗಬೇಕು ಅಂದರೆ ಮೌಲ್ಯ ಕೆಲ ದಿವಸ ಹೀಗೆ ಇರಬೇಕು ಎಂದ ಋಷಿ. ವಿವಿ, ನಾನು ನಾಳೆ ಚಲಪತಿ ತಾತನ ಜೊತೆಗೆ ನಮ್ಮ ಮದುವೆ ಬಗ್ಗೆ ಮಾತಾಡ್ತೀನಿ, ಒಳ್ಳೆ ಡೇಟ್ ಫಿಕ್ಸ್ ಮಾಡಿದ್ಮೇಲೆ ನಾವು ನಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಬಹುದು ಎಂದ ತ್ರಿಶೂಲ್. ತ್ರಿಶೂಲ್, ಚಿಂಟು ಊರಲ್ಲೇ ಇದ್ದಾನೆ, ಅಪ್ಪ ಅಮ್ಮನ ಬಳಿ ಕೂಡ ಇದೆಲ್ಲ ಹೇಳಬೇಕು ನಾನು ಎಂದು ಶ್ರೇಯಾ ಹೇಳುವಾಗಲೇ, ಅವರಿಗೆ ಇಲ್ಲಿಗೆ ಬರೋಕೆ ಹೇಳಾಯಿತು ನಾನು, ಅವರು ಎಲ್ಲ ನೀವು ಅಂದ್ಕೊಂಡು ಹಾಗೆ ಆಗಲಿ, ಚಿಂಟು ಅಲ್ಲಿವರೆಗೂ ಇಲ್ಲೇ ಇರಲಿ ಅಂದರು, ಫೋನ್ ಮಾಡಿ ಮಾತಾಡಿ ಟೀಚರ್ ಎಂದ. ತ್ರಿಶೂಲ್, ಇದೆಲ್ಲ ಯಾವ ಗ್ಯಾಪಲ್ಲಿ ಮಾಡಿದ್ರಿ ಎಂದು ಶ್ರೇಯಾ ಅಚ್ಚರಿಯಿಂದ ಕೇಳುವಾಗ, ನನ್ನ ಟೀಚರ್ ಆಲೋಚನೆ ಏನು ಅಂತ ಗೊತ್ತಾದ ಗ್ಯಾಪಲ್ಲಿ ಎಂದ. ತಾನು ಹೇಳದೆಯೇ ಎಲ್ಲ ಅರ್ಥ ಮಾಡಿಕೊಳ್ಳೋ ಹುಡುಗ ಸಿಕ್ಕಿದ್ದಾನೆ ಎಂದು ನೆನೆದವಳಿಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು. ಅವನ ಕೆನ್ನಿನ ಹಿಂಡಿ ಸೋ ಸ್ವೀಟ್ ಸ್ಟೂಡೆಂಟ್ ಎಂದು ನಕ್ಕಳು. ಮೈ ಪ್ಲೆಷರ್ ಟೀಚರ್ ಎಂದು ಅವನು ಅವಳ ಕೆನ್ನೆ ಹಿಂಡಿ ನಕ್ಕ. ಅವರಿಬ್ಬರೂ ಖುಷಿಯಾಗಿರೋದು ನೋಡಿದ ಋಷಿಗೆ ಮೌಲ್ಯನ ನೆನೆದು ಅಷ್ಟೇ ಬೇಜಾರಾಯಿತು.
ಒಬ್ರನ್ನೊಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಎಂದು ಖುಷಿ ಪಡುತ್ತಾ, ತ್ರಿಶೂಲ್, ಶ್ರೇಯಾ, ನೀವು ಇನ್ನು ಹೊರಡಿ. ಚಲಪತಿ ಅಜ್ಜನ ಜೊತೆಗೆ ಮಾತಾಡಿ ಡೇಟ್ ಫಿಕ್ಸ್ ಮಾಡಿ, ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ ಎಂದ. ಓಕೆ, ಸಿ ಯು ವಿವಿ ಎಂದು ಒಂದು ಅಪ್ಪುಗೆ ನೀಡಿದ ತ್ರಿಶೂಲ್, ನಡೀರಿ ಟೀಚರ್, ರೆಸ್ಟ್ ಮಾಡಿರಂತೆ ಎಂದು ಕೈ ಹಿಡಿದು ಹೊರಟ. ನೋಡ್ದಲ್ಲ ಭುವಿ, ಮೌಲ್ಯಗೆ ವೃಷಿ ಡೈವೋರ್ಸ್ ಕುಡಿದು ಪಕ್ಕ ಆಯಿತು. ಆ ಶ್ರೇಯಾ ಮದುವೆ ಮುಗಿತಿದ್ದ ಹಾಗೆ ನಿನ್ನ ವೃಷಭ್ ಮದುವೆ ಶುರು ಮಾಡಬೇಕು ಅಂದರೆ ನೀನು ಆ ನಾರಾಯಣ್ ಹುಷಾರಿಲ್ಲ ಅಂತ ನೋಡಿ. ಅದೇ ನೆಪದಲ್ಲಿ ಅವ್ರ ಮನೆಗೆ ಹೋಗ್ತಾ ಹೋಗ್ತಾ ವೃಷಭ್ನ ನಿನ್ನವನನ್ನಾಗಿ ಮಾಡ್ಕೊಳ್ಳೋಕ್ಕೆ ರೆಡಿ ಇರು. ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರು ವೃಷಭ್ನ ನಿನ್ನವನಾಗಿ ಮಾಡ್ಕೊ ಎಂದು ಹೇಳುವ ಸರಿತಾ ಮಾತಿಗೆ ಎನ್ನಲು, ನಿನ್ನ ಅವನ ಮದುವೆ ಮಾಡೋದಷ್ಟೇ ಇನ್ನು ನನ್ನ ಗುರಿ. ಈ ಗುರಿ ಮುಟ್ಟೋಕೆ ನಾನು ಎಷ್ಟೆಲ್ಲ ಮಾಡಿದ್ದೀನಿ, ಅವೆಲ್ಲ ಫಲಿಸೋ ಸಮಯ ಬಂದಿದೆ ಎಂದು ಹೇಳಿ ಖುಷಿ ಪಡುವಾಗ, ಮಮ್ಮಿ ನಿಜಕ್ಕೂ ವೃಷಭ್ನನ್ನ ಮದುವೆ ಆಗ್ತಾರಾ ಎಂದು ಅನುಮಾನದಿಂದ ಕೇಳಿದ್ಲು ಭುವನ. ಆಗ್ದೇನೆ, ಅವನು ಎಷ್ಟೇ ದೂರ ಇರಬೇಕು ಅಂದ್ಕೊಂಡ್ರು ಗಂಡಸರ ಬುದ್ಧಿ ಹೋಗುತ್ತಾ? ಒಬ್ಳು ಹೋದರೆ ಇನ್ನೊಬ್ಳು ಅಷ್ಟೇ ಎಂದು ನಕ್ಕಳು ಸರಿತಾ. ಎಲ್ಲ ಗಂಡಸರು ಒಂದೇ ರೀತಿ ಇರೋದಿಲ್ಲ ಅನ್ನೋದು ಮರ್ತು ಹೇಳಿದಾಳೆ. ವೃಷಭ್ ಹತ್ರ ಹೋಗಿ ಮಾತಾಡೋಕೆ ಹೆದರಿಕೆ ಆಗುತ್ತೆ ಮಮ್ಮಿ ಎಂದು ಭುವನ ಹೇಳುವಾಗ, ಮುಂದೆ ಗಂಡ ಆಗೋನು ಅಂತ ಫಿಕ್ಸ್ ಆಗು, ಆಗ ಭಯ ಆಗಲ್ಲ, ಮುಖದಲ್ಲಿ ನಾಚಿಕೆ ಆವರಿಸುತ್ತೆ ಎಂದು ಹೇಳಿ ಮಗಳ ಕೆನ್ನೆ ಕೆಂಪಾಗಿಸಿದಳು ಸರಿತಾ. ವೃಷಭ್ ರೂಮಿಗೆ ಬಂದಾಗ ಮೌಲ್ಯ ವೃಷಿ ಹಾಗೂ ಅವಳ ಮದುವೆ ಫೋಟೋ ನೋಡ್ತಾ ಕೂತಿದ್ಲು. ಅವಳನ್ನು ನೋಡಿದ್ರೆ ಪಾಪ ಅನಿಸಿದ್ರು ಸತ್ಯ ಹೇಳೋ ಹಾಗಿರಲಿಲ್ಲ. ಹೀಗಾಗಿ ಅದೇ ಕೋಪ ಮುಂದುವರಿಸಿದ ಹಾಗೆ ಮುಖ ಮಾಡಿ ಬಂದವನು ತನ್ನ ನೈಟ್ ಡ್ರೆಸ್ ಹಿಡಿದು ಚೇಂಜ್ ರೂಮಿಗೆ ಹೋದ. ಅವನು ಬಂದಿದ್ದು ನೋಡಿ ಆಲ್ಬಮ್ ಎತ್ತಿಟ್ಟು, ವೃಷಿ, ಊಟಕ್ಕೆ ರೆಡಿ ಮಾಡಿರ್ತೀನಿ ಬನ್ನಿ ಎಂದಳು. ಬಟ್ಟೆ ಬದಲಿಸಿ ಬಂದವನು, ಬೇಡ, ನನಗೆ ಹಸಿವಿಲ್ಲ ಎಂದ. ಹಸಿವಿಲ್ಲ ಅಂದರೆ ಹೇಗೆ, ಚೂರು ತಿಂದು ಮಲಗಿರಂತೀರಿ ಎಂದಳು ಬಾಗ್ಲ ಕಡೆ ಹೋಗ್ತಾ. ಬೇಡ ಅಂದರೆ ಅರ್ಥ ಆಗಲ್ವಾ ಮೌಲ್ಯ ಎಂದು ಗದರಿದ. ಮುಖ ಸಪ್ಪಗೆ ಮಾಡಿಕೊಂಡು ಅವನ ಎದುರಿಗೆ ನಿಂತು, ಋಷಿ, ನಾನೇನು ಕಾಟ ಕೊಡೋಕೆ ಜೀವನ ಪರ್ಯಂತ ನಿಮ್ಮ ಜೊತೆಗಿರಲ್ಲ, ಇದ್ರೆ 1-2 ತಿಂಗಳಷ್ಟೇ. ಅಕಸ್ಮಾತ್ ಹತ್ರದಲ್ಲೇ ಒಳ್ಳೆ ಮುಹೂರ್ತ ಇದ್ದರೆ ಅಕ್ಕ ಭಾವನ ಮದುವೆ ಬೇಗ ಮುಗಿಯುತ್ತೆ, ಆಗ ನಾನು ಬೇಗ ನಿಮ್ಮಿಂದ ದೂರ ಆಗ್ತೀನಿ. ಇರೋ ಅಷ್ಟು ದಿವಸ ಆದರೂ ನನ್ನ ಮೇಲೆ ಕೋಪ ಮಾಡಿಕೊಳ್ದೆ ಖುಷಿಯಾಗಿ ಇರಿ ವೃಷಿ ಎಂದು ಪ್ರೀತಿಯಿಂದ ಸಹನೆಯಿಂದ ಕೇಳ್ತಿದ್ದವಳ ಮಾತಿಗೆ ವೃಷಿ ಕರಗುತ್ತಿದ್ದ. ಆದರೂ ಮುಖದ ಮೇಲೆ ತೋರುವಿಕೆ ಇರಲಿಲ್ಲ. ನಂಗೆ ಗೊತ್ತು ನನ್ನ ಅವಿವೇಕತನದಿಂದ ಆಗಿರೋ ಅನಾಹುತಗಳು ಒಂದಲ್ಲ ಎರಡಲ್ಲ ಅಂತ, ಆದರೂ ಇದು ಕಡೆ ದಿನಗಳು ಅಲ್ವಾ, ಪ್ಲೀಸ್ ಎಂದು ಕೈ ಮುಗಿದೇ ಬೇಡಿದ್ಲು. ತಲೆ ನೋಯ್ತಿದೆ, ತಲೆ ತಿನ್ಬೇಡ ಎಂದವನು ಮಂಚದ ಕಡೆ ಸಾಗಿದ. ಮೌಲ್ಯ ಕಣ್ಣು ತುಂಬಿಕೊಂಡವು. ಆದರೂ ಕಣ್ಣೊರೆಸಿಕೊಂಡು ನಗುತ್ತಾ ಅವನ ಕೈ ಹಿಡಿದವಳು, ಸರಿ, ಊಟ ಬೇಡ, ಓಕೆ, ಈ ತಲೆನೋವಿಗೆ ಕಾಫಿ ಎಂದಳು. ಕಾಫಿ ಕುಡಿದ್ರೆ ನಂಗೆ ಬರೋ ನಿದ್ದೆನೂ ಬರಲ್ಲ ಎಂದ ಕೈ ಬಿಡಿಸಿಕೊಂಡು. ಹೆಡ್ ಮಸಾಜ್ ಎಂದವಳು ಅವನ ಉತ್ತರಕ್ಕೂ ಕಾಯದೆ, ಬನ್ನಿ ಬನ್ನಿ ಆದರ್ಶ ಪತಿಗಳೇ, ಇಂದು ನಿಮ್ಮ ತಲೆಗೆ ಹೆಡ್ ಮಸಾಜ್ ಮಾಡಿ ತಲೆನೋವನ್ನು ಕಮ್ಮಿ ಮಾಡ್ತೀನಿ. ಹೆಡ್ ಮಸಾಜ್ ಮಾಡಿದ್ರೆ ನಿದ್ರೆ ಕೂಡ ಆರಾಮಾಗಿ ಬರುತ್ತೆ, ಬನ್ನಿ ಎಂದು ಕೈ ಹಿಡಿದು ಮಂಚದ ಮೇಲೆ ಕೂರಿಸಿ ಮೊಣಗಾಲಲ್ಲಿ ಮಂಚದ ಮೇಲೆ ನಿಂತವಳು ಅವನ ಬೆನ್ನ ಹಿಂದೆ ನಿಂತು ಹಣೆ ಕೂದಲಲ್ಲಿ ಕೈ ಆಡಿಸಿದಳು. ಮೌಲ್ಯ, ನಿದ್ರೆ ಮಾಡೋಕೆ ಬಿಡಲ್ವ ನೀನು ಎಂದು ಸಣ್ಣದಾಗಿ ಗದರಿದ. ನಿದ್ರೆ ಬಂದರೆ ಅಲ್ವಾ ಮಾಡೋಕೆ ಬಿಡೋದು ಎಪಿ ಎಂದವಳು ಮೆತ್ತಗೆ ಮಸಾಜ್ ಮಾಡ್ತಿದ್ರೆ ಅವನಿಗೆ ಹಾಯ್ ಎನಿಸಿತ್ತು. ಋಷಿ, ಹೌ ಯು ಫೀಲಿಂಗ್ ಮೆತ್ತಗೆ ಕಿವಿಯಲ್ಲಿ ಪಿಸುಗುಟ್ಟಿದಳು. ಫೈನ್ ಎಂದ ಕಣ್ಮುಚ್ಕೊಂಡೆ. ಸೌಂಡ್ಸ್ ಗುಡ್ ಎಂದು ಮುಂದುವರಿಸುವಾಗ, ಸಾಕು ಬಿಡು ಮೌಲ್ಯ, ಎಷ್ಟೊತ್ತು ಮಾಡ್ತೀಯ, ನೀನು ಸುಸ್ತಾಗಿದೆಯಾ, ಮಲಗು ಎಂದು ಲೈಟ್ ಹಾರಿಸಿ ದಿಂಬಿಗೆ ತಲೆ ಕೊಟ್ಟ. ಋಷಿ, ಏನಿದು ಹೊಸ ರೀತಿಯಲ್ಲಿ ಮಲಗಿದ್ದೀರಾ? ನಾನು ಹೋದ್ಮೇಲೆ ದಿಂಬು ಮಂಚ ಏನೂ ನಿಮಗೆ ಡೈವರ್ಸ್ ಕೊಡಲ್ಲ ಅಲ್ವಾ? ದೂರ ಆಗ್ತಾ ಇರೋದು ನಾನು, ಆದರೆ ನಿಮಗಿರೋದು ಈ ದಿಂಬು ಹಾಸಿಗೆ ಮೇಲೆ ಸೆಂಟಿಮೆಂಟು ಎಂದು ಚಾಡಿ ಹೇಳ್ತಾ ಅವನನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು, ಪ್ಲೀಸ್ ಎಂದು ಮುದ್ದಾಗಿ ಕೇಳಿದಾಗ ಮಡದಿ ಹೃದಯದ ಬಡಿತ ಕೇಳ್ತಾ ಅವಳೆದೆ ಮೇಲೆ ತಲೆ ಹಾಕುತ್ತಾನೆ ವೃಷಭ್. ಅವನು ಯಾವಾಗಲೂ ಹೀಗೆ ಅಲ್ವಾ ಮಲಗ್ತಿದ್ದಿದ್ದು? ಪಾಪ ಅನಿಸುತ್ತೆ ಅಲ್ವಾ ಮೌಲ್ಯನ ನೋಡಿದ್ರೆ? ಹಾಗೆ ಅವನನ್ನು ಅಪ್ಪಿ, ಋಷಿ, ನಾನಿಲ್ಲಿಂದ ಮನೆ ಬಿಟ್ಟು ಹೋಗೋವರೆಗೂ ದಿನ ಹೀಗೆ ಮಲಗಿ ಪ್ಲೀಸ್, ಇವೆಲ್ಲ ನನಗೆ ಕಡೆವರೆಗೂ ಉಳಿಯುವ ನೆನಪುಗಳು, ಮಿಸ್ ಮಾಡ್ಕೋತೀನಿ ಎಂದಳು. ಒಮ್ಮೆ ಮಡದಿ ಕಡೆ ನೋಡಿದ. ಅವಳ ಮೊಗದಲ್ಲಿ ನಗುವಿದ್ರೂ ಕಣ್ಣಲ್ಲಿ ನೋವಿದ್ದದ್ದು ಗಮನಿಸಿದ. ಏನನಿಸಿತು? ಇನ್ನಷ್ಟು ಬಿಗಿಯಾಗಿ ಅಪ್ಪಿದ. ಮುಂದೆ ಸತ್ಯ ಗೊತ್ತಾದರೆ ಮೌಲ್ಯ ಬಾಯಲ್ಲಿ ಸತ್ಯ ನಿಲ್ಲಲ್ಲ ಅನ್ನೋ ಚಿಂತೆಗೆ ಎಲ್ಲ ಸತ್ಯ ಮುಚ್ಚಿಟ್ಟು ಈಗ ಋಷಿ
ಟಿ ವಿ ಮತ್ತು ಶ್ರೇಯಾ ಮದುವೆ ಮಾಡಿಸೋಕ್ಕೆ ಹೊರಟಿದ್ದಾನೆ. ಈ ಮಧ್ಯದಲ್ಲಿ ಏನೋ ಸತ್ಯ ಬಯಲು ಮಾಡೋಕ್ಕೆ ನೋಡ್ತಿದ್ದಾನೆ. ಏನಾಗತ್ತೆ ನೋಡೋಣ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ